ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 50ನೇ ವರ್ಷದ ಸುವರ್ಣ ಸಂಭ್ರಮೋತ್ಸವ. ಮನುವಾದ ಸಿದ್ಧಾಂತದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿ. ಹೌದು ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ನೌಕರ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಚರಣೆಯನ್ನ ಅದ್ದೂರಿಯಾಗಿ ಮಾಡಲಾಯಿತು. ಡಿಎಸ್ಎಸ್ 50ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಪೌರ ಕಾರ್ಮಿಕರು ಸಾಧಕರ ಸನ್ಮಾನ ಸಮಾರಂಭದಲ್ಲಿ ಸಂಜಯ್ ಗಾಂಧಿ ಕರೆ ನೀಡಿದರು. ಮನುವಾದ ಸಿದ್ಧಾಂತವುಳ್ಳವರು ನಮ್ಮನ್ನ ಆಳುತ್ತಿದ್ದಾರೆ. ಸಂವಿಧಾನವನ್ನ ಮನುವಾದದ ಮೂಲಕ ಅಸ್ಥಿರಗೊಳಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಅನೇಕ ರೀತಿಯ ವ್ಯತಿರಿಕ್ತ ಸಮಸ್ಯೆಗಳು ನಮ್ಮ ಮುಂದಿವೆ. ನಮ್ಮ ಮೇಲಿನ ದಬ್ಬಾಳಿಕೆಗೆ ಪರಿಹಾರವನ್ನ ಕಂಡುಕೊಳ್ಳಲು ಮನುವಾದ ಸಿದ್ಧಾಂತದ ವಿರುದ್ಧ ನಾವೆಲ್ಲ ಸಜ್ಜಾಗಬೇಕಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಸಂಜಯ್ ಗಾಂಧಿ ಸಂಜೀವನ್ನವರ್ ಕರೆ ನೀಡಿದರು. ಜನವರಿ 24ರಂದು ಇಲ್ಲಿನ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾವೇರಿ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಡಿಎಸ್ಎಸ್ 50ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಪೌರ ಕಾರ್ಮಿಕರ ಹಾಗೂ ಸಾಧಕರ ಸನ್ಮಾನ ಸಮಾರಂಭದಲ್ಲಿ ಪೌರ ಕಾರ್ಮಿಕರನ್ನ ಹಾಗೂ ವಿವಿಧ ರಂಗ ಸಾಧಕರನ್ನ ಸನ್ಮಾನಿಸಿ ಮಾತನಾಡಿದರು. ತಮ್ಮ ಸಿದ್ಧಾಂತಗಳ ಮೂಲಕ ದಲಿತ ಸಮುದಾಯಕ್ಕೆ ಅಗಾಧವಾದ ಶಕ್ತಿಯಾಗಿ ನಿಂತಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ಥಾಪಕರಾಗಿರುವಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೆಸರನ್ನ ಶಿಗ್ಗಾವಿ ಬಳಿ ಜಾನಪದ ವಿಶ್ವವಿದ್ಯಾಲಯಕ್ಕೆ ನಾಮಕರಣ ಮಾಡಬೇಕು. ಕಲಬುರಗಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿರುವ ದುಷ್ಕರ್ಮಿಗಳನ್ನ ಬಂಧಿಸಬೇಕೆಂದು ಆಗ್ರಹಿಸಿದರು. ಮಹಿಳಾ ಪೊಲೀಸ್ ಠಾಣೆಯ ಸಿಪಿಐ ಸಿದ್ದಾರೂಢ ಪಡಿಕೇರ್ ಸಾಹೇಬ್ರು ಮಾತನಾಡಿ, ದಲಿತ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ. ದಲಿತ ಬಂಧುಗಳು ಶಿಕ್ಷಣ ಪಡೆಯುವ ಮೂಲಕ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಅಭಿವೃದ್ಧಿ ಅಂದುಕೊಂಡ ಹಾಗೆ ಹೋಗಬೇಕೆಂದರು. ಇನ್ನೂ ಅನೇಕ ವಿಚಾರವನ್ನ ತಿಳಿಸಿದರು. ಡಿಎಸ್ಎಸ್ ಮಹಿಳಾ ಸಂಚಾಲಕಿ ಸುಮಂಗಲ ರಾರಾವಿ ಮಾತನಾಡಿ, ಪ್ರೊಫೆಸರ್ ಕೃಷ್ಣಪ್ಪನವರ್ ಸ್ಥಾಪಿಸಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶೋಷಿತರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡಿದೆ. ದಲಿತ ಮಹಿಳೆಯರು ಸಂಘಟನೆಯ ಜೊತೆಗೆ ಕೈ ಜೋಡಿಸಿ ತಮ್ಮ ಹಕ್ಕುಗಳನ್ನು ಪಡೆಯಬೇಕೆಂದು ಹೇಳಿದರು. ಸಾಮಾಜಿಕ ಚಿಂತಕ ಹರೀಶ್ ಇಂಗಳಗೊಂದಿ ಮಾತನಾಡಿ, ಜನರು ಹಸಿವಿನಿಂದ ಬಳಲಬಾರದು ಎನ್ನುವ ಕಾರಣಕ್ಕೆ ನನ್ನ ದುಡಿಮೆಯ ಒಂದು ಭಾಗದಲ್ಲಿ ಅನೇಕ ವರ್ಷಗಳಿಂದ ರಸ್ತೆ ಬದಿ ಹಸಿವಿನಿಂದ ಬಳಲುವ ಜನರಿಗೆ ಊಟ ಉಪಹಾರ ನೀಡುವ ಕಾರ್ಯ ಮಾಡುತ್ತಾ ಬಂದಿರುವುದು ನಾನು ಮಾಡುತ್ತಿರುವ ಕಾರ್ಯವನ್ನ ಗುರುತಿಸಿ ಸನ್ಮಾನಿಸಿರುವುದು ಸಂತಸ ತಂದಿದೆ ಎಂದು ನುಡಿದರು. ನೃತ್ಯ ನಿರ್ದೇಶಕ ಪ್ರಕಾಶ್ ಮೊರಬತ್ ಮಾತನಾಡಿ, ಬಡ ಮಕ್ಕಳಿಗೆ ಉಚಿತವಾಗಿ ಡ್ಯಾನ್ಸ್ ಕ್ಲಾಸ್ಗಳನ್ನು ನಡೆಸುತ್ತಿರುವೆ. ಸಮಾಜ ಸೇವೆಯ ಮೂಲಕ ಜನಮಾನಸದಲ್ಲಿರುವ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಯಲಗಚ್ಚ ಗ್ರಾಮದಲ್ಲಿ ಸ್ಥಾಪಿಸಲು ಮುಂದಾಗಿದ್ದು ಶೀಘ್ರದಲ್ಲಿಯೇ ಕಾರ್ಯಕ್ರಮ ಆಯೋಜಿಸಲಾಗುವುದೆಂದರು. ಸಮಾರಂಭದಲ್ಲಿ ಪೌರ ಕಾರ್ಮಿಕರಾದ ಸುಭಾಷ್ ಬಂಧಮ್ಮನವರ್, ಪಕ್ಕೀರೇಶ್, ಸುನೀಲ್ ದುರ್ಗೇಶ್ ಹಾಗೂ ಸಾಧಕರಾದಂತಹ ಹರೀಶ್ ಇಂಗಳಗುಂದಿ, ದ್ಯಾಮಜ್ಜ ಕಾಯನ್ನವರ್, ಬಾಬಕ್ಕ ಬಳ್ಳಾರಿ, ನಿಂಬನ ಹರಿಜನ್, ಚಂದನ್ ಸನ್ನನೀಲಪ್ಪನವರ್, ಬಾಪು ನಂದಿಹಳ್ಳಿ, ಮಾಲ್ತೇಶ್ ಅಂಗೂರ್, ನಗೀನಾ ಮುಲ್ಲಾನವರ್, ಫಕೀರೇಶ್ ದೊಡ್ಮನಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮತ್ತು ಹೊಸದಾಗಿ ಹಾವೇರಿ ಜಿಲ್ಲೆ ಅಹಿಂದ ಘಟಕದ ಸಂಚಾಲಕರನ್ನಾಗಿ ಮುನ್ನಾ ಗೌಡ್ಗೇರಿ ಸವನೂರು ಯುವಕರಿಗೆ ಆದೇಶ ಪತ್ರವನ್ನ ನೀಡಿ ಬರಮಾಡಿಕೊಂಡು ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಾಗರಾಜ್ ಸಿಡ್ಲನ್ನವರ್, ಮಂಜು ದೊಡ್ಡವರ್, ನಾಗಪ್ಪ ಮಲೆಮನೂರ್, ಶಿವನ ಕನ್ವಳಿ, ಹನುಮಂತಪ್ಪ ಹರಿಜನ್, ಪ್ರಶಾಂತ್ ಮುಗಳಿ, ರವಿ ಹುಣಸಿಮರದ್, ರಮೇಶ್ ಮಾದಾಪುರ್, ಜಗದೀಶ್ ಕೊಲ್ಲಾಪುರ್, ಫಕೀರೇಶ್ವರ್ ಉಡ್ಚಪ್ಪನವರ್, ಗಣೇಶ್ ಕಲ್ಲಪ್ಪ, ಫಕೀರೇಶ್ ಮುತ್ತೂರ್, ಅನ್ನಪ್ಪ ಸಂಜೀವನವರ್, ಮಾಲ್ತೇಶ್ ಕೆಂಚಮ್ಮನವರ್, ಮಂಜುನಾಥ್ ಸಿದ್ದನ್ನವರ್, ನಾಗರಾಜ್ ಮಾಳಮ್ಮನವರ್, ಮರಿಯಪ್ಪ ಬಂಧಮನವರ್, ಮನೋಜ್ ಕುಮಾರ್ ತಿಮ್ಮನ್ನವರ್, ಕರಿಯಪ್ಪ ಜಾಲನ್ನವರ್, ಪ್ರವೀಣ್ ಗುಡ್ದ ಮಾದಾಪುರ್, ಸುರೇಶ್ ಮೂಡನ್ನವರ್ ಮತ್ತು ಇತರರು ಉಪಸ್ಥಿತಿಯಲ್ಲಿದ್ದರು. ಕೆಆರ್ ಉಮೇಶ್ ಸ್ವಾಗತಿಸಿದ್ರು. ಉಮೇಶ್ ದೊಡ್ಮನಿ ನಿರೂಪಿಸಿದ್ರು. ಆನಂದ ಮುರಡೆಪ್ಪನವರ್ ವಂದಿಸಿದ್ರು. ಮುನ್ನಾ ಗೌಡ್ಗೇರಿ, ಜೀವನದ ನೆರಳು ನ್ಯೂಸ್, ಹಾವೇರಿ. ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಜೀವನದ ನೆರಳು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ತಡೆ ಸರ್ ಜಯವಾಗಲಿ. ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ದಲಿತ ಸಂಘರ್ಷ ಸಮಿತಿ 50ನೇ ವರ್ಷಕ್ಕೆ ಜಯವಾಗಲಿ. ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ದಲಿತ ಸಂಘರ್ಷ ಸಮಿತಿ
ಜಯವಾಗಲಿ ಒಂದು ಮಹೋತ್ಸವಕ್ಕೆ ಜಯವಾಗಲಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯ ಜಯ ಭೀಮ್ ಪತ್ರಕರ್ತರು ಅವ್ರಿಗೂ ಈ ವೇದಿಕೆಗೆ ಸ್ವಾಗತ. ಅಂಗೂರ್ ಪತ್ರಕರ್ತರು ಅವ್ರಿಗೂ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಹರೀಶ್ ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಆದ ಶ್ರೀಯುತ ಸಂಜೀವ್ ಗಾಂಧಿ ಸಂಜೀವಣ್ಣನವರು ಇವ್ರಿಗೂ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒಂದು 50 ವರ್ಷ ಪೂರ್ಣವಾದ ಸಂದರ್ಭದಲ್ಲಿ ಈ ಒಂದು ಸಂಭ್ರಮ ಆಚರಣೆ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನನ್ನ ಒಂದು ಆಹ್ವಾನಿಸಿದ್ದಕ್ಕೆ ಎಲ್ಲ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾದ ಈ ಜಿಲ್ಲೆಯ ಸಂಚಾಲಕರಾದ ಸಂಜಯ್ ಗಾಂಧಿ ಸಂಜೀವಣ್ಣರವರೇ ಹಾಗೂ DSS ಸಮಿತಿಯ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಘಟಕದ ಅಧ್ಯಕ್ಷರೇ, ಸಂಚಾಲಕರೇ ಹಾಗೂ ವೇದಿಕೆಯಲ್ಲಿ ಹಾಜರಿದ್ದ ಎಲ್ಲ ನನ್ನ ಬಂಧು ಮಿತ್ರರೇ, ತಾಯಂದಿರೇ, ತಾವೆಲ್ಲರೂ ಈ ಒಂದು ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಯಾದದ್ದು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ, ತಮಗೆಲ್ಲ ಗೊತ್ತಿದೆ. ಈ ವಿಚಾರವಾಗಿ ನನ್ನ ಒಂದು ಅನಿಸಿಕೆಗಳನ್ನ ಹೇಳ್ತಂದ್ರೆ, ತಮಗೆಲ್ಲರೂ ಗೊತ್ತಿರುವ ಹಾಗೆ ಒಂದು ವೇದಗಳ ಕಾಲದಿಂದಲೂ ಕೂಡ ಈ ಒಂದು ನಮ್ಮ ಸಮಾಜದಲ್ಲಿ ಜಾತಿ ಪದ್ಧತಿ ಬೇರೂರಿತ್ತು. ನೀವೆಲ್ಲ ಎಲ್ಲ ಯುಗಗಳಲ್ಲಿ ಕೂಡ ಈ ಒಂದು ಜಾತಿ ಪದ್ಧತಿ ಇತ್ತು. ಆ ಒಂದು ಜಾತಿ ಪದ್ಧತಿಯನ್ನ ಹೋಗಲಾಡಿಸಲಿಕ್ಕೆ ನಮ್ಮ ಮತ್ತು ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ನನ್ನ ಎಲ್ಲ
ದಲಿತ ಸಂಘ ಸಂಸ್ಥೆಯ ಮಹಿಳಾ ಕಾರ್ಯಕರ್ತರು ಹಾಗೂ ಪುರುಷ ಕಾರ್ಯಕರ್ತರು ಇವರೆಲ್ಲರಿಗೂ ನಾನು ನೆನೆಸುತ್ತಾ ಬಹಳ ಹೊತ್ತು ನಾನು ಮಾತಾಡೋದಲ್ಲ, ಯಾಕೆ 2 ನಿಮಿಷ ಕೊಟ್ಟರೆ ನಮ್ಮ ಜಿಲ್ಲಾ ಸಂಚಾಲಕರು ನನಗೆ. ಇಲ್ಲಿ ನಮ್ಮ ಮಹಿಳೆಯರು ಸಂಘಟಿತರ ಆಗಬೇಕು ಅಂತ ಒಂದು ಆಸೆ ನನಗೆ. ಏನಂದ್ರೆ ಇವತ್ತು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಬಹಳ ಕೈ ಬೆರಳೆಣಿಕೆಯಷ್ಟು ಎಣಿಸುವಷ್ಟು ಜನ ಬಂದಿದ್ದಾರೆ. ಇದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 50ನೇ ವರ್ಷದ ಸಂಭ್ರಮಾಚರಣೆ. ಹಬ್ಬ ಆಚರಣೆ ಆಗಬೇಕು ನನ್ನ ಒಂದು ಅನಿಸಿಕೆ. ಎಲ್ಲ ನಿಜವಾಗ್ಲೂ ನಮ್ಮ ತಾಯಿಗೆ ನಾನು ಬೆಳ್ಕೊಳ್ತಾ ಇರೋದು ಆ ಥರ ಆಗಬೇಕು. ಆಮೇಲೆ ನಮ್ಮ ಸಂವಿಧಾನದ ಸಾರ ಪೀಠಿಕೆ ಏನಿದೆ ಅದನ್ನು ನಮಗೆ ಬ್ಯಾಹೆಟಲ್ಲಿ ಬರಬೇಕು, ಬ್ಯಾಹೆಟಲ್ಲಿ ನಮಗೆ ಹೇಳಲಿಕ್ಕೆ ಬರಬೇಕು. ಅದು ಆ ರೀತಿ ನಾವು ಆಗಬೇಕು ಅಂತಂದು ನಾನು ಕೇಳ್ಕೊತೀನಿ. ಸಮಯದ ಅಭಾವ ಇದೆ. ನೆಕ್ಸ್ಟ್ ನಮ್ಮ ಸಂಜೀವಣ್ಣ ಅವ್ರು ಮಾತಾಡ್ತಾರೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಿಕೊಳ್ಳುತ್ತಾ ಹಾಗೂ ಕರ್ನಾಟಕದಲ್ಲಿ ಚಳವಳಿ ಗುರುತನ್ನು ನೀಡಿರ್ತಕ್ಕಂಥ ಬಿ ಕೃಷ್ಣಪ್ಪನವನ್ನು ಹೃದಯ ಮಂದಿರದಲ್ಲಿ ಪೂಜಿಸಿಕೊಳ್ಳುತ್ತಾ ಹಾಗೂ ಇಲ್ಲಿ ಈ ಸಮಾರಂಭದ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವಾನ್ವಿತ ಗೌರವಾನ್ವಿತ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಮತ್ತು ವಿಶೇಷ ಮುಖ್ಯ ಪದಾಧಿಕಾರಿಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕೊಡ್ತಕ್ಕಂಥ ತಾಯಂದಿರು ಮತ್ತು ಸೋದರರು ಮತ್ತು 8 ತಾಲೂಕಿನ ತಾಲೂಕು ಸಂಘಟನೆ ಸಂಚಾಲಕರು ಬಹಳಷ್ಟು ಜನ ಮಾತಾಡಿದರು. ಇವತ್ತಿನ ದಿವಸ ವಿಶೇಷವಾಗಿ ಸಾಧಕರಿಗೆ ಸನ್ಮಾನ ಸಮಾರಂಭ. ಆದರೆ ಇಲ್ಲಿ ವಿಶೇಷ ಸಾಧಕರಿಗೆ ಯಾವ ರೀತಿ ಆಗಿತ್ತು ಅನ್ನೋದು ನಾನು ಒಂದು ಸ್ವಲ್ಪ ಹೇಳಲು ಇಚ್ಛೆ ಪಡ್ತೇನೆ. ನನ್ನ ಗುರುಗಳು ಮತ್ತು ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಾಹಿತಿಗಳು ಮತ್ತು ಬರಹಗಾರರು ನಾನು ಹಲವಾರು ರೀತಿಯಿಂದ ತಪ್ಪುಗಳನ್ನು ಮಾಡಿದಂತ ಸಂದರ್ಭಗಳಲ್ಲಿ ನೇರವಾಗಿ ತಪ್ಪು ಮಾಡ್ತಾ ಇದೆಯಾ, ತಪ್ಪು ಮಾಡಬೇಡಂತ ತಿದ್ದಿ ಹೇಳ್ತಕ್ಕಂಥ ಅಂಗೂರ್ ಸರ್ ಇದ್ದಾರೆ. ಅವರು ಒಬ್ಬ ಮಹಾನ್, ಒಬ್ಬ ಶ್ರೇಷ್ಠ ಬರಹಗಾರರು. ಹಲವಾರು ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಹಾವೇರಿ ಇರ್ಬೋದು ಮತ್ತು ಈ ಕಾಡುಮೇಡು ಪುಸ್ತಕಗಳಿರ್ಬೋದು, ಹಲವಾರು ರೀತಿಯ ಕಾಡುಮೇಡು ಪುಸ್ತಕ ರಾಜ್ಯಾದ್ಯಂತ ಮತ್ತು ವಿಶ್ವಾದ್ಯಂತ ಪ್ರಚಲಿತೆಯನ್ನು ಪಡೆದಿರ್ತಕ್ಕಂಥ ಏಕೈಕ ಜಿಲ್ಲೆಯಲ್ಲಿ ಬರಹಗಾರ ಅಂದ್ರೆ ಅದು ಮಲ್ತೇಶ್ ಅಂಗೂರ್ ಸರ್ ಅಂತಂದು ಹೇಳಲು ಇಚ್ಛೆ ಪಡ್ತೇನೆ. ಜೊತೆಗೆ ಇಲ್ಲಿ ಹಿರಿಯರು ಮತ್ತು ಏನೋ ನನ್ನ ಮಗ ದಡ್ಡದನ, ನನ್ನ ಮಗ ಸಾಲಿಗೆ ಹೋಗಕತ್ತಿಲ್ಲ, ಅವನೇನ್ ಸಾಲಿಗೆ ಕಲಿಸ್ಬೇಕು, ಬಿಡಿಸಿ ಏನ ಕೆಲಸ ಮಾಡ್ಸಕ್ ಹಚ್ಚಾನಂತ ನೀವು ಹೇಳ್ತೀರಿ. ಅದನ್ನು ಮಾಡಬೇಡ ದಯವಿಟ್ಟು. ಅವ್ನು ಸಾಲಿಗೆ ಕಳಿಸಿದ್ರೆ ಅವ್ನು ಓದ್ತಾನ. ನೀವು ಅವ್ನು ಇವತ್ತು ಒಂದ್ ದಿವಸ ಓದಿಲ್ಲ ಅನ್ನೋದಕ್ಕೆ ನಾಳೆ ಬಿಡಿಸ್ಬಿಟ್ರೆ ಅವ್ನು ಏನ್ ಓದಕ್ಕಾಗತ್ತೆ? ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ದಿನಾಲು ಕಲಿಯೋದೇ ಇದು. ಪ್ರತಿದಿನ ಒಂದೊಂದು ನಾವು ಕಲಿತಾ ಇರ್ತೇವೆ. ಆಗ ನಾವು ಶಾಲೆಯಲ್ಲಿ ಕಲಿಯೋದು ದಿನಾಲು ಕಲಿತಾ ಹೋದ್ರೆ ಆ ಮಗು ಕಲಿಯುತ್ತೆ. ಹಾಗಾಗಿ ನೀವು ಪ್ರೋತ್ಸಾಹ ಕೊಡ್ಬೇಕು, ನೀನು ಓದು ಅಂತಂದು ಹೇಳ್ಬಿಟ್ಟು. ತಂದೆಯವರು ಅಷ್ಟೇ, ತಂದೆ ದುಡಿತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಸೊ ಅವ್ರದೇ ಆಗಿರ್ತಕ್ಕಂಥದ್ದು ಇದ್ರಾಗಿರ್ತಾರೆ. ತಾಯಿ ಮನೇಲಿ ಇದ್ದಾಗ ಇಲ್ಲಪ್ಪ ಮಗನ ಹೋಗು ಅಂತಂದು ಹೇಳ್ಬಿಟ್ಟು ಸಂಭಾಷಿ ಕಳಿಸಿ ಆ ಮಗುನ ವಿದ್ಯಾವಂತರವಾಗಿ ಮಾಡಿ, ನಾವು ಎಲ್ಲರೂ ಕೂಡ ನಾವು ಮನುಷ್ಯ ಜಾತಿಯವರು, ಎಲ್ಲರ ಮೈಯಲ್ಲಿ ಇರ್ತಕ್ಕಂಥದ್ದು ಒಂದೇ ರಕ್ತ, ಕೆಂಪದು ಅಷ್ಟೇ. ಇದನ್ನ ನಾವು ಮಾಡ್ಕೊಂಡಿದ್ದೇವೆ, ಅದು ಇದು ಅಂತಂದೇಳ್ಬಿಟ್ಟು ನಾವೆಲ್ಲರೂ ಒಕ್ಕಟ್ಟಾಗಿ ಎಲ್ಲೋ ಹೋಟ್ಲಿಗೆ ಹೋಗ್ತೇವೆ, ಅಷ್ಟು ಸಮನಾಗಿ ಊಟ ಮಾಡ್ತೀವಿ ಅಲ್ವಾ? ಇಲ್ಲೆಲ್ಲ ಕೂತಿದ್ದೇವೆ, ಅಷ್ಟು ಜೊತೆಗೆ ಇದ್ದೀವಿ, ಬಿ ಗ್ರೂಪು ಅಷ್ಟೇ, ಬ್ಲಡ್ ರಕ್ತ ಬೇಕು ಅಷ್ಟೇ ಅಂತೇವಿ. ಇಲ್ಲ ಅವ್ರದೇ ಬೇಕು, ನಮ್ಗೆ ಇವ್ರದೇ ಬೇಕಂತ ಕೇಳ್ತೀವಿ. ಅದಕ್ಕೆ ನಾವು ಅದನ್ನ ಮಾಡಬಾರ್ದು. ಅದರಲ್ಲಿ ಹೆಂಗ ನಮ್ಮ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ನಮಗೆ ಬ್ಲಡ್ ಬೇಕು ಅಂತ ಇದ್ವಿ. ನಾವೆಲ್ಲರೂ ಒಂದೇ ಅನ್ನೋ ರೀತಿ ಒಳಗೆ ಬದುಕಬೇಕು ಅಂತಂದು ಹೇಳ್ಬಿಟ್ಟು ಇದು ನನ್ನ ಅನಿಸಿಕೆ. ಅದ್ರ ಜೊತೆಗೆ ನಾನು ಬಹಳ ಸುಮಾರು ಒಂದು 15 ವರ್ಷದ ಮುಂಚೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಆ ಬೆಂಗಳೂರಿಗೆ ಹೋದಾಗ ನನಗೆ ಊಟ ಇರಲಿಲ್ಲ, ನೀರು ಕೂಡ ನಾನು ಮಲಗ್ತಾ ಇದ್ದೆ. ಒಂದ್ ದಿವಸಕ್ಕೆ 1 ಟೈಮ್ ಅಷ್ಟೇ ನಾನು ಊಟ ಮಾಡ್ತಾ ಇದ್ದೆ. ಯಾಕಂದ್ರೆ ದುಡ್ಡಿರ್ಲಿಲ್ಲ ನನಗೆ 2005 ಸೊ ಅವತ್ತು ಮಲಗಿದ ಹಸಿವು ನನ್ನನ್ನು ಹೆಂಗ್ ಕಾಡ್ತಾ ಇತ್ತು ಅಂದ್ರೆ, ಇಲ್ಲ ಈ ರೀತಿ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಹಸುವಿಂದ ಮಲಗಬಾರ್ದು ಅಂತಂದು ಹೇಳ್ಬಿಟ್ಟು ನನಗೆ ಅವತ್ತೇ ಕೂಡ ಒಂದು ಸೊ ಅಲ್ಲಿ ಒಂದು ಇಂಗ್ಲಿಷ್ ಒಳಗೆ ಒಂದು ಪದ ಇದೆ ನಾನು ಕಲ್ತಿದ್ದೆ. ಇಟ್ಸ್ ಹ್ಯಾವ್ ಎ ಗ್ರೇಟ್ ಅಟಿಟ್ಯೂಡ್ ಅನ್ನೋದು.
ಸೊ ಯಾವಾಗ ದೊಡ್ಡ ವಿಚಾರ ಮಾಡ್ಬೇಕು, ದೊಡ್ಡದು ಗುರಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಸಣ್ಣದಾದ್ರೂ ಮಾಡ್ತೇವೆ ಅಂತಂದು ಹೇಳ್ಬಿಟ್ಟು ಅದನ್ನ ಅಲ್ಲಿ ಹೋದಾಗ ಒಂದು ಆಫೀಸಲ್ಲಿ ಹೇಳಿದ್ರು, ನೀ ಏನಾದ್ರೂ ಮಾಡ್ತೀವಿ ಒಂದು ಗುರಿ ಇಟ್ಕೋ ಅಂತಂದು ಹೇಳ್ಬಿಟ್ಟು ಅದನ್ನ ಪಾಲನೆ ಮಾಡ್ಕೊಂಬಂದ್ವಿ. ಬೆಂಗಳೂರಲ್ಲೇ ದುಡ್ಕೊಂಡ್ವಿ, ಎಲ್ಲ ಆಯ್ತು. ಸೊ ಇಲ್ಲಿ ಬಂದಾಗ ಅನ್ನಿಸ್ತು, ನಾನು ಹಾವೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ನೋಡಿದಾಗ ಇನ್ನೊಬ್ಬರು ನನ್ನ ಸ್ನೇಹಿತರಿದ್ರು, ಅವ್ರ ಸಮಯ ಬಂದಾಗ ಅವ್ರ ಹೆಸರು ಐತೇನೆ, ಅವರು ಕೂಡ ಇಲ್ಲ ಹಿಂಗಿದೆ ಹಾವೇರಿಯಲ್ಲಿ ಎಷ್ಟೋ ಜನ ರಾತ್ರಿ ಊಟ ಮಾಡ್ತಾ ಇಲ್ಲ, ಹಾಗೆ ಮಲಗ್ತಾ ಇದ್ದಾರೆ. ಸೊ ಅದರಲ್ಲಿ ಎಷ್ಟೋ ಜನ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ, ಅವ್ರು ಸರಿಯಾಗಿ ರಾತ್ರಿ ಡ್ರಿಂಕ್ಸ್ ಮಾಡಿ. ಆಮೇಲೆ ಸುಮಾರಷ್ಟು ವೇದಿಕೆಗಳಲ್ಲಿ ಸನ್ಮಾನಗಳು 300ಕ್ಕೆ ಹೆಚ್ಚು, DKD ಡ್ಯಾನ್ಸ್, ಜೂನಿಯರ್ ಡ್ಯಾನ್ಸ್, ಸರಿಗಮಪ, ಕಾಮಿಡಿ ಕಲರ್ಸ್ ವಾಹಿನಿ ಇದರಲ್ಲೆಲ್ಲ ಪಳಗಿ ಕೆಲಸ ಮಾಡಿ ಸಾಕಷ್ಟು ಅನುಭವಗಳನ್ನ ಪಡೆಯುತ್ತಾ ಇಂದಿಗೂ ನಾನು ಮುಂದಿನ ವರ್ಷ ಆ್ಯಕ್ಚುಲಿ ಈ ವರ್ಷ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೆ ಸರ್. ಅದು ನಾನು ಹೋಗಲಿಲ್ಲ, ಸ್ವಲ್ಪ ಮನೇಲಿ ಏನೋ ತೊಂದರೆ ಇರೋದಕ್ಕೆ ಬಿಗ್ ಬಾಸ್ಗೆ ನಾವು ಹೋಗಲಿಲ್ಲ. ಮುಂದಿನ ವರ್ಷ ಅಂತೂ 50ರ ಸಂಭ್ರಮ ಐತಲ್ಲ, ಅದಕ್ಕೆ ನನಗೆ ಹೇಳ್ಬೇಕು ಅನಿಸ್ತೆ. ಇದಕ್ಕೆಲ್ಲ ಮೂಲಭೂತ ಕಾರಣ ಅಂದ್ರೆ ನಮ್ಮ ಸಂಜಯ್ ಅಣ್ಣ. ಈ ವರ್ಷ ಅಲ್ಲ, ಮುಂದಿನ ವರ್ಷ ಬಿಗ್ ಬಾಸ್ ವೇದಿಕೆಯಲ್ಲಿ ಯಾಕೆ ಈ ಮಾತು ಹೇಳಾಕತ್ತೀನಿ ಅಡ್ವಾನ್ಸ್ ಅಂದ್ರೆ, ಇಲ್ಲಿ ಎಲ್ಲಾ ಸಂಚಾಲಕರು ಬಂದಿರಿ, ಜಿಲ್ಲಾ ಸಂಚಾಲಕರು. ನಾನು ಸಾಮಾನ್ಯವಾಗಿ ಹೋಟೆಲಲ್ಲಿ ಕೆಲಸ ಮಾಡಿ, KVL ಕೆಲಸ ಮಾಡಿ, ಡಾನ್ಸ್ ಕ್ಲಾಸ್ಗಳಲ್ಲಿ ಕೆಲಸ ಮಾಡಿ 5 ವರ್ಷ ಕುರಿ ಕಾದು ಆಫ್ಟರ್ ನಂದು ಡಿಗ್ರಿ ಮುಗಿದೈತಿ. ಡಿಗ್ರಿ ಮುಗಿಸಿ ಇಂದಿಗೂ ತರಕಾರಿ ಮಾಡ್ತೀನಿ ಸರ್. ನಾನು ಇವತ್ತಿಗೂ ತರಕಾರಿ ಮಾಡ್ತೇನೆ ಪ್ರಾಜೆಕ್ಟ್. ಆಮೇಲೆ 11 ಊರಾಗ ನಾನು ಡಾನ್ಸ್ ಕ್ಲಾಸ್ ಅದು, ಸಿಟಿ ಒಳಗೆ ಡಾನ್ಸ್ ಕ್ಲಾಸ್ ಇಲ್ಲ. ಎಲ್ಲ ಹಳ್ಳಿ ಮಕ್ಕಳನ್ನ ಬೆಳೆಸಬೇಕು, ಹಳ್ಳಿ ಪ್ರತಿಭೆಗಳನ್ನ ಹೊರತರಬೇಕು, ಅವ್ರನ್ನ TV ಒಳಗೆ ಪರಿಚಯ ಮಾಡಿಸ್ಕೊಳ್ಬೇಕು, ಸಿನಿಮಾಗಳಲ್ಲಿ ಪರಿಚಯ ಮಾಡಿಸ್ಕೊಳ್ಬೇಕಂತಂದು ಹಳ್ಳಿ ಒಳಗೆ ಡಾನ್ಸ್ ಕ್ಲಾಸ್ ಹಾಕಿದ್ದೀನಿ. ಸುಮಾರು 400 ಮಕ್ಕಳು ನಾನು ಒಂದು ವಾರದಲ್ಲಿ ವಿದ್ಯೆ ಕಲಿತಾರೆ ನನ್ನ ಕೈಯಲ್ಲಿ ಡಾನ್ಸ್. ಅದರಲ್ಲಿ ವಿಶೇಷವಾಗಿ 180 ಮಕ್ಕಳು ಅನಾಥ ಮಕ್ಕಳಿದ್ದಾರೆ ಸರ್. 9 ವರ್ಷ ಆಯ್ತು. ನನ್ನ ತಾಯಿ ಹೇಳಿದ್ದು 9 ವರ್ಷದಿಂದ ನೀ ಹೆಂಗ ನಿಮ್ಮ ಗುರುಗಳ ಕೈಯ ಫ್ರೀ ಕಲ್ತು ಬಂದು ಹೆಂಗ ತಂದೆ ತಾಯಿ ಇರ್ತಕ್ಕಂಥ ಮಕ್ಕಳಿಗೆ ಫ್ರೀ ಡ್ಯಾನ್ಸ್ ಹೇಳ್ಕೊಡ್ಪ. ಇವತ್ತಿಗೂ ನಾನು ಫ್ರೀ ಹೇಳ್ತಿದ್ದೀನಿ. ವಿಶೇಷವಾಗಿ ಹೇಳ್ಬೇಕಂದ್ರೆ 50ನೇ ವರ್ಷದ ಕಿಚ್ಚ ಸುದೀಪ್ ಅವ್ರಿಗೆ 503 ಕಿಲೋಮೀಟರ್ ಸೈಕಲ್ ತಗೊಂಡು ಅವ್ರಿಗೆ ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ ಬಂದೆ ನಾನು ಮೊನ್ನೆ ಬರ್ತಡೇಗೆ. ಇವತ್ತು 50ನೇ ವರ್ಷ ಸುವರ್ಣ ಮಹೋತ್ಸವ ಮಾಡಾಕ್ತೀವಿ. ಸುದೀಪ್ ಅವ್ರಿಗೂ ಕೂಡ 50ನೇ ವರ್ಷಕ್ಕೆ ಸೈಕಲ್ ತಗೊಂಡು 503 ಕಿಲೋಮೀಟರ್ ತುಳ್ಕೊಂಡು 1 ವಾರ ಜರ್ನಿ ಅವ್ರಿಗೆ ಹೋಗಿ ವಿಶ್ ಮಾಡಿ ಬಂದ್ವಿ. ಇನ್ನು ನನ್ನ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಸರ್, ಅವ್ರ ಜೊತೆ ಪವರ್ ಸಿನಿಮಾ ಮಾಡೇನ್ರಿ ಸರ್. ನಾನು ಪವರ್ ಸಿನಿಮಾ ಚಂದನ್ ಶೆಟ್ಟಿ ಅಸ್ಟೆಂಟ್ ನಾನು 3 ತಿಂಗಳ ದಂಪವರೇ ಹಾಡಲ್ಲಿ. ಸೊ ಈಗ ಅವರು ಎಲ್ಲ ಡಾನ್ಸ್ ಕ್ಲಾಸ್ಗಳನ್ನ ಅವ್ರ ಹೆಸರು ಮೇಲೆ ಇಟ್ಟು ಈಗ ಅವ್ರದ್ದು ಸುಮಾರು 4 ಲಕ್ಷ ಖರ್ಚು ಮಾಡಿ ಮೂರ್ತಿಯನ್ನು ಕೂಡ ನಾನು ಉತ್ತರ ಕರ್ನಾಟಕ ಭಾಗದಾಗ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಯಲಗಚ್ಚ ಗ್ರಾಮದಾಗ ನನ್ನ ಸ್ವಂತ ಜಾಗದೊಳಗ ಅವರ ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದೀನಿ. ಅದು ಒಂದು ನನ್ನ ಖುಷಿ ವಿಚಾರ. ಇದಕ್ಕೆಲ್ಲ ಇಷ್ಟೆಲ್ಲ ನಾ ಬೆಳಿಬೇಕಂದ್ರೆ ಸಾಕಷ್ಟು ಪತ್ರಕರ್ತರ ಮಾಧ್ಯಮದಲ್ಲಿ ನಾವು ಪರಿಚಯ ಆಗ್ಬೇಕಂದ್ರೆ, ಸಿನಿಮಾ ಮಾಡ್ಬೇಕಂದ್ರೆ ಎಲ್ಲದಕ್ಕೂ ಮೂಲಭೂತ ಅಂದ್ರೆ ಸರ್ ನೀವು ವೇದಿಕೆ ಮೇಲೆ ಬರಲೇಬೇಕು. ನಮಗೆ ಅಳು ಬರಂಗಿಲ್ಲ. ನನಗೆ ಹೆಂಗ ಬೆಣ್ಣ ತಟ್ಟಿ ಅವರು ನನಗೆ ಧೈರ್ಯ ಕೊಡ್ತಾರಂದ್ರ, ನನಗೆ ಅಣ್ಣಿಲ್ಲ ತಮ್ಮಿಲ್ಲ, ನಾನರಿ ತಂದಿನಿಲ್ಲ, ತಾಯಿಯನ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದ. ಮೇನ್ ಹೇಳ್ಬೇಕಂದ್ರೆ ಪ್ಲಸ್ ಅವ್ರು ನನಗೆ ನೋಡ್ರಿ, ಅವರ ಬೇರೆ ನಾನು ಬೇರೆ. ಇವತ್ತಿಲ್ಲಿ ಬಂದು ಇಷ್ಟೆಲ್ಲ ದೊಡ್ಡ ಮಟ್ಟದಾಗ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು, TV ಶೋ ಆಗಿರ್ಬೋದು, ನಾ ಅದೇನೆ ಮಸ್ತರ ನೀ ಮಾಡ, ನಿನಗೇನ್ ಬೇಕು ಕೇಳ, ನಾ ಅದೇನೆ ಅಲ್ಲಿ ಹೋಗ. ಎಷ್ಟು ಸಾಕಷ್ಟು ವೇದಿಕೆಗಳು ಎಲ್ಲ ಬಳಸ್ಕೊಂಡ್ವಿ. ಖುಷಿ ಆಗ್ತದೆ ಸರ್. ನಿಮ್ಮಂತರ ಜೊತೆ ನಂದು ಒಡನಾಟ. ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗ್ತಿರ್ತವ, ನಿಮ್ಮ ಕಾಲದಲ್ಲಿ ಹಾಕೋರಿ, ಬೇಕಂದ್ರೆ ತುಳಿರಿ, ಬಡೀರಿ, ಬೈರಿ, ನಾವು ಮುಂದೆ ಬರ್ಬೇಕು, ಸಮಾಜಕ್ಕೆ ಒಳ್ಳೆ ಮಾದರಿ ಆಗ್ಬೇಕು. ಯಾಕಂದ್ರೆ ನೋಡ್ರಿ 16